ನಮಸ್ಕಾರ ಡಿಯರ್ ಸ್ಟೂಡೆಂಟ್ಸ್, ನೀವು ನೋಡ್ತಾ ಇದ್ದೀರಾ ನಾನು ಬಾಬಾ ಜಾನ್ ಸರ್ ಅಂತ, ಕಾಮರ್ಸ್ ಲೆಕ್ಚರರ್. ನಾವು ಇವತ್ತು ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಯ ಬಿಮ್ಯಾಸ್ಟಿಕ್ ಸಬ್ಜೆಕ್ಟನ್ನು ಡೀಲ್ ಮಾಡ್ತಾ ಇದ್ದೇವೆ. ಬಿಮ್ಯಾಸ್ಟಿಕ್ಕಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಚಾಪ್ಟ್ರಲ್ಲಿ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಮೀನ್ ಮೀಡಿಯನ್ ಮೋಡ್ ಅಂತ. ಸೊ ಮೀನ್ ಮೀಡಿಯನ್ ಮಾಡ್ತಾರೆ, ಆದರೆ ಮೋಡಲ್ಲಿ ಸ್ವಲ್ಪ ಅದು ಡಿಸ್ಕ್ರೀಟ್ ಸೀರೀಸಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಕ್ವಶನಲ್ಲಿ ಮೋಡ್ ಅಂತಾದರೂ ಕೇಳ್ಬೋದು, ಇಲ್ಲ ಫೈಂಡ್ ಔಟ್ ಝೆಡ್ ಅಂತಾದರೂ ಕೇಳ್ಬೋದು. ಬಟ್ ಆ್ಯಕ್ಚುಲಿ ಇಲ್ಲಿ ಮೋಡ್ ಅಂದರೆ ಏನು ಸರ್, ಮೋಡ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಮೋಡ್ ಅನ್ನುವಂಥದ್ದು ಫ್ರೆಂಚ್ ವರ್ಡ್. ಇದು ಫ್ರೆಂಚ್ ವರ್ಡ್ ಲಾ ಅಂತ, ಎಲಿಯೆ ಅಂತ ಹೇಳ್ತೇವೆ ಅದನ್ನು. ಲಾ ಎಲಿಯೆ ಅಂತಲೂ ಹೇಳ್ತೇವೆ, ಲಾ ಅಂತಲೂ ಹೇಳ್ತೇವೆ. ಆದರೆ ಇದು ಲಾ ಅಂದರೆ ಏನು ಸರ್ ಅಂದರೆ ಫ್ಯಾಷನ್ ಅಂತ. ಅಲ್ಲಿ ಟೋಟಲಾಗಿ ಹೇಳಬೇಕಂತ ಹೇಳಿದ್ರೆ ಮೋಸ್ಟ್ ಫ್ಯಾಷನಬಲ್ ಐಟಮ್ ಅಂತ ಹೇಳ್ತೇವೆ, ಮೋಸ್ಟ್ ಫ್ಯಾಷನಬಲ್ ಐಟಮ್ ಅಂತ. ಸೊ ಹಾಗಾದರೆ ಮೋಡ್ ಸಿಂಪಲ್ಲಾಗಿ ಮೋಡ್ ಅಂದರೆ ಏನು ಸರ್ ಅಂತ ಹೇಳಿದ್ರೆ, ವೇರಿಯಬಲ್ ಒಂದು ವ್ಯಾಲ್ಯೂ ಏನಿದೆ ಅದು ಮೋಸ್ಟ್ ಫ್ರೀಕ್ವೆಂಟ್ಲಿ ಟೈಮ್ ಜಾಸ್ತಿ ಸಲ ಅಕ್ಕರ್ ಆಗಿದ್ದರೆ ಅದನ್ನೇ ನಾವು ಮೋಡ್ ಅಂತ ಕರಿತೀವಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೋಡ್ ಆ್ಯಸ್ ಅನ್ ಎ ಡಿಸ್ಕ್ರೀಟ್ ಸೀರೀಸ್. ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿ ನೀವು ನೋಡ್ಬೋದು, ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಎಕ್ಸ್ ನೋಡಿ, 270 ಇದೆ, 275, 278, 280, 282, 284, 285, 286, 287, 290, 290. ಇದು ಡಿಸ್ಕ್ರೀಟಲ್ಲಿದೆ, ಕಂಟಿನ್ಯೂಯಸ್ ಇಲ್ಲ ಅಂತ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ 8, 12, 24, 32, 93, 56, 48, 29, 24, 32, 30 ಅಂತ. ನೋಡಿ, ಇದು ಆ್ಯಕ್ಚುಲಿ ಇದು ಕೊಟ್ಟಿರುವಂಥದ್ದು ಡಿಸ್ಕ್ರೀಟ್ ಸೀರೀಸಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ಅವನು. ಫಸ್ಟ್ ನಾವು ಡಿಸ್ಕ್ರೀಟ್ ಸೀರೀಸಲ್ಲಿ ಮಾಡಬೇಕಂತ ಹೇಳಿದ್ರೆ ಗ್ರೂಪ್ ಟೇಬಲನ್ನು ಮಾಡ್ಕೋಬೇಕು. ಫಸ್ಟ್ ಏನು ಮಾಡ್ಕೋಬೇಕು, ಗ್ರೂಪ್ ಟೇಬಲನ್ನು ಮಾಡ್ಕೋಬೇಕು. ಗ್ರೂಪ್ ಟೇಬಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವನು ವ್ಯಾಲ್ಯೂ ಕೊಟ್ಟಿರ್ತಾನೆ ಮತ್ತು ಎಫ್ ಅನ್ನು ಕೊಟ್ಟಿರ್ತಾನೆ. ಸೊ ನಾವು ಗ್ರೂಪ್ ಟೇಬಲ್ ಮಾಡ್ಕೋವಾಗ ವ್ಯಾಲ್ಯೂ ಮತ್ತು ಎಫ್ ಅನ್ನು ಬರ್ಕೋಬೇಕಾಗತ್ತೆ. ನಾನು ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ, ನೀವು ನೋಡಿ. ಇಲ್ಲಿ ಎಫ್ ಅನ್ನು ಮತ್ತು 1 ಅಂತ ಕೊಡಬೇಕು, ಮತ್ತು ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್, ಫೋರ್ತ್ ಗ್ರೂಪ್, ಫಿಫ್ತ್ ಗ್ರೂಪ್ ಆ್ಯಂಡ್ ಸಿಕ್ಸ್ತ್ ಗ್ರೂಪ್. ಟೋಟಲ್ ಆಗಿ 6 ಗ್ರೂಪ್ಸನ್ನು ಮಾಡಬೇಕು. ಸಿಂಪಲ್ಲಾಗಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಕ್ಯಾಚ್ ಮಾಡಿ ಪಾಯಿಂಟ್ಸನ್ನು ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲಿ. ಓಕೆ, ನೋಡ್ಕೊಳ್ಳಿ. ಇವಾಗ ಎಕ್ಸ್ ವ್ಯಾಲ್ಯೂನ ನಾವು ಪಕ್ಕಕ್ಕೆ ಇಟ್ಬಿಡೋಣ. ಎಕ್ಸನ್ನು ಈಗ ಮುಟ್ಟೋದು ಬೇಡ, ಇದನ್ನು ಅನಾಲಿಸಿಸ್ ಟೇಬಲ್ ಅಂತ ಮಾಡಬೇಕಾಗತ್ತೆ ನಾವು. ದಟ್ ಟೈಮ್ ವಿ ಆರ್ ಟೇಕ್ ದ ಎಕ್ಸ್. ನಾವು ವಿ ಆರ್ ಗೋಯಿಂಗ್ ವಿತ್ ಫ್ರೀಕ್ವೆಂಟ್ಲಿ ಎಫ್ ವ್ಯಾಲ್ಯೂನೇ ನಾವು ಹೋಗಬೇಕಾಗತ್ತೆ. ಸೊ ಎಫನ್ನು ಅಬ್ಸರ್ವ್ ಮಾಡಿ, 8, 12, 24, 32, 93, 56, 48, 29, 24, 32, 30. ಸರ್ ಹಾಗಾದರೆ ನಾವು ನಾರ್ಮಲ್ ಆಗಿ ಬ್ಲೈಂಡ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸರ್ ಇಲ್ಲಿ 93 ಫ್ರೀಕ್ವೆನ್ಸಿ ದೊಡ್ಡದಾಗಿದೆ, 93 ಟೈಮ್ಸ್ ಬಂದಿರಬಹುದು ಅಂತ ಹೇಳಿಬಿಟ್ಟು 282 ನಾವು ಕೊಡೋಕ್ಕೆ ಆಗೋದಿಲ್ಲ. ಇನ್ನು ಗ್ರೂಪ್ ಟೇಬಲನ್ನೇ ಮಾಡಿ ನಾವು ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಸೊ ಗ್ರೂಪ್ ಟೇಬಲ್ ಮಾಡಬೇಕಂದ್ರೆ ಹೇಗೆ ಮಾಡ್ತೇವೆ ಸರ್ ಅಂತ ಹೇಳಿದ್ರೆ, ನೋಡ್ಕೊಳ್ಳಿ. ಇದನ್ನು ಎಫನ್ನು 1 ಅಂತ ಕೊಡಬೇಕು. ಕೊಟ್ಟ ನಂತರ ಸೆಕೆಂಡ್ ಗ್ರೂಪ್ ಮಾಡುವಾಗ ನೋಡಿ, ಫಸ್ಟ್ ಫ್ರೀಕ್ವೆನ್ಸಿ ಆ್ಯಂಡ್ ಸೆಕೆಂಡ್ ಫ್ರೀಕ್ವೆನ್ಸಿ ಎರಡನ್ನು ಆ್ಯಡ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಈ ಫ್ರೀಕ್ವೆನ್ಸಿ. ಹಾಗಾದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಫಸ್ಟ್ ಎರಡೆರಡು ಫ್ರೀಕ್ವೆನ್ಸಿಗಳನ್ನು ಆ್ಯಡ್ ಮಾಡ್ತಾ ಬರಬೇಕು. ನಾನೀಗ ಆ್ಯಡ್ ಮಾಡ್ತೀನಿ ನೋಡಿ. ನೋಡಿ 8 ಆ್ಯಂಡ್ 12 ಎಷ್ಟಾಗತ್ತೆ, 20 ಆಗುತ್ತೆ. ಕರೆಕ್ಟಾಗಿ ಇದರ ಮಧ್ಯದಲ್ಲಿ ಬರೀಬೇಕು, 20. ನೆಕ್ಸ್ಟ್ 24 + 32 56 ಆಗುತ್ತೆ ಇಲ್ಲಿ. ನೆಕ್ಸ್ಟ್ 93 + 56 149 ಆಗುತ್ತೆ. ಓಕೆ, 48 + 29 ಎಷ್ಟಾಗುತ್ತೆ, 77 ಆಗುತ್ತೆ, 77. ನೆಕ್ಸ್ಟ್ ಎಷ್ಟೆಷ್ಟಾಯಿತು, 1 2 3 4. ನೆಕ್ಸ್ಟ್ 24 + 32 56 ಆಗುತ್ತೆ. ನೋಡಿ, ಈ ಸಾರಿ ಇದು ಮಿಕ್ಕೋಗುತ್ತಂದರೆ ಅದನ್ನು ಬಿಡಬೇಕು ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಆಯಿತಾ. ನೆಕ್ಸ್ಟ್ ಥರ್ಡ್ ಗ್ರೂಪ್ ಮಾಡುವಾಗ ಸೇಮ್. ಥರ್ಡ್ ಗ್ರೂಪ್ ಮಾಡುವಾಗ ನಾನು ಏನು ಹೇಳಿದ್ದೀನಿ, ಫಸ್ಟ್ದು ಬಿಡಬೇಕು ಫ್ರೀಕ್ವೆನ್ಸಿ, ರಿಮೈನಿಂಗ್ 2ನ ಆ್ಯಡ್ ಮಾಡ್ಕೊಂಡು ಬರಬೇಕು. ನಾನು ಇಲ್ಲಿ ಚುಕ್ಕೆಗಳು ಇಟ್ಟಿದ್ದೀನಿ, ನೋಡ್ತಾ ಇದ್ದರೆ ಎಲ್ಲೆಲ್ಲಿ ಕರೆಕ್ಟಾಗಿ ಬರೀಬೇಕು ಅಂತ ನಾನು ಬರ್ಕೊಂಡಿದ್ದೀನಿ. ವೈಟ್ ಪೇಜ್ ಆಗಿದ್ದರೆ ಬರೆದು ಬಿಡ್ತಿದ್ದೆ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೂ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಚುಕ್ಕೆಗಳು ಇಟ್ಟಿದ್ದೀನಿ. ಇರಲಿ. ಇವಾಗ ಥರ್ಡ್ ಗ್ರೂಪ್ ಮಾಡುವಾಗ ಅಂದರೆ ಸೆಕೆಂಡ್ ಗ್ರೂಪ್ ಮಾಡುವಾಗ ಇದೆರಡೆರಡನ್ನೂ ಮಾಡ್ಕೊಂಡು ಬರ್ತಿದ್ರಿ 2 ಫ್ರೀಕ್ವೆನ್ಸೀಸನ್ನು. ಬಟ್ ಥರ್ಡ್ ಗ್ರೂಪ್ ಮಾಡುವಾಗ ಫಸ್ಟ್ದು ಲೆಫ್ಟ್ ಮಾಡಬೇಕು, ಅಂದರೆ ಬಿಡಬೇಕು. ರಿಮೈನಿಂಗ್ 2ಅನ್ನು ಆ್ಯಡ್ ಮಾಡ್ತಾ ಬರಬೇಕು. 12 + 24 36 ಕರೆಕ್ಟಾಗಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ 32 + 93 ಎಷ್ಟಾಗುತ್ತೆ, 125 ಆಗುತ್ತೆ, ಇಲ್ಲಿ ಬರೀಬೇಕು.
ನೆಕ್ಸ್ಟ್ 56 ಪ್ಲಸ್ 48 104 ಆಗುತ್ತೆ. ಇಲ್ಲಿ ಬರಿತಾ ಇದ್ದೀನಿ 104. ನೆಕ್ಸ್ಟ್ 29 ಪ್ಲಸ್ 24 53 ಆಗುತ್ತೆ. 53. ನೆಕ್ಸ್ಟ್ 32 ಪ್ಲಸ್ 30 62. ಅರ್ಥ ಆಯ್ತು ಅನಿಸುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಫೋರ್ತ್ ಕಾಲಮ್ ಮಾಡುವಾಗ ಇದು ಗ್ರೂಪಿಂಗ್ ಬಂದುಬಿಟ್ಟು ನಾವು ಅಪ್ ಟು 3ವರೆಗೂ ಏನು ಮಾಡಿರ್ತೇವೆ, 2 ಫ್ರೀಕ್ವೆನ್ಸೀಸನ್ನು ಮಾಡಿರ್ತೇವೆ. 4th 5th 6th ಬಂದಾಗ 3 ಫ್ರೀಕ್ವೆನ್ಸೀಸನ್ನು ಗ್ರೂಪ್ ಮಾಡಬೇಕಾಗತ್ತೆ. 3 ಫ್ರೀಕ್ವೆನ್ಸೀಸ್ ಅಂದರೆ 8 ಪ್ಲಸ್ 12 ಪ್ಲಸ್ 24. ಫಸ್ಟ್ ಮೂರನ್ನು ಆ್ಯಡ್ ಮಾಡಬೇಕು. 8 ಪ್ಲಸ್ 12 ಪ್ಲಸ್ 24. ನೆಕ್ಸ್ಟ್ 32 ಪ್ಲಸ್ 93 ಪ್ಲಸ್ 56. ಇದು 4th ಗ್ರೂಪಲ್ಲಿ ಮಾತ್ರ ಮಾಡಬೇಕು ಈ ರೀತಿ. ನೆಕ್ಸ್ಟ್ 5th ಗ್ರೂಪ್ ಬಂದಾಗ ಫಸ್ಟದು ಲೆಫ್ಟ್ ಮಾಡಬೇಕು, ರಿಮೈನಿಂಗ್ 3 ಮಾಡಬೇಕು. 1 2 3 1 2 3 1 2 3 ಇದನ್ನು ಬಿಡಬೇಕು. 6th ಗ್ರೂಪ್ ಮಾಡುವಾಗ ಫಸ್ಟ್ 2 ಬಿಡಬೇಕು, 3 ಮಾಡಬೇಕಾಗತ್ತೆ. ನೋಡ್ಕೊಂಡು ಮಾಡೋಣ. ಓಕೆ. ನೆಕ್ಸ್ಟ್ 4th ಗ್ರೂಪ್ ಮಾಡುವಾಗ ನಾನು ಹೇಳಿದೆ 3 ಫ್ರೀಕ್ವೆನ್ಸೀಸ್ ಮಾಡಬೇಕು. 8 ಪ್ಲಸ್ 12 ಪ್ಲಸ್ 24 ಎಷ್ಟಾಗತ್ತೆ ಅಂದರೆ 3 ಫ್ರೀಕ್ವೆನ್ಸೀಸ್ ಆ್ಯಡ್ ಮಾಡಿದ್ರೆ 44 ಆಗುತ್ತೆ. ನಾನು ಇದೆಲ್ಲ ಬರಿತಾ ಇದ್ದೀನಿ 44. ನೆಕ್ಸ್ಟ್ ರಿಮೈನಿಂಗ್ 3 ಮತ್ತೆ 32 93 56 ಟೋಟಲ್ ಮಾಡಿದ್ರೆ 181 ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ 48 29 24 101 ಆಗುತ್ತೆ. ರಿಮೈನಿಂಗ್ ಹಾಗೇ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ 5th ಗ್ರೂಪ್ ಮಾಡುವಾಗ ಫಸ್ಟ್ ಫ್ರೀಕ್ವೆನ್ಸಿ ಬಿಡಬೇಕು, ರಿಮೈನಿಂಗ್ 3ಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. 12 ಪ್ಲಸ್ 24 ಪ್ಲಸ್ 32 68 ಆಗುತ್ತೆ. ನೆಕ್ಸ್ಟ್ ಓಕೆ ಬ್ಯಾಟ್ರಿ ಲೋ 12 24 38 93 56 48 ಎಷ್ಟಾಗತ್ತೆ? 197 ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ 3 ವ್ಯಾಲ್ಯೂಸ್ 29 24 32 32ನೇ ತಾನೆ? 1 2 3 1 2 3 1 2 3 29 24 32 ಎಷ್ಟಾಗುತ್ತೆ? 80 85. ನೆಕ್ಸ್ಟ್ ಇದು 5th. ನೆಕ್ಸ್ಟ್ 6th ಮಾಡುವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಮತ್ತು ಸೆಕೆಂಡ್ ಬಿಡಬೇಕು ಮತ್ತು 3ನ ಆ್ಯಡ್ ಮಾಡಬೇಕು. 1 2 3 1 2 3 1 2 3 ಎಂಡ್ ಆಗುತ್ತೆ ನೋಡಿ. 32 ಪ್ಲಸ್ 93 ಪ್ಲಸ್ 56 149 ಆಗುತ್ತೆ. ಬರ್ದಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ 1 2 3 56 ಪ್ಲಸ್ 48 ಪ್ಲಸ್ 29 133. ನೆಕ್ಸ್ಟ್ 24 ಪ್ಲಸ್ 32 ಪ್ಲಸ್ 30 86. ನೋಡಿ ಇದು ನಿಮ್ಮ ಗ್ರೂಪಿಂಗ್ ನಾವು ಮಾಡಿರುವಂಥದ್ದು. ಇವಾಗ ಫಸ್ಟಿಂದ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಗ್ರೂಪಿಂಗ್ ಬೇಗ F1 ಅಂತ ಕೊಡಬೇಕು, ಇದನ್ನು 2 ಅಂತ ಕೊಡಬೇಕು, ಇದನ್ನು 3 ಅಂತ ಕೊಡಬೇಕು, 4 5 6 ಈ ರೀತಿ 6 ಗ್ರೂಪ್ಸನ್ನು ಮಾಡಬೇಕಾಗತ್ತೆ. F ಬರ್ಕೊಂಡಿದ್ರೆ ಆಲ್ರೆಡಿ ನಾವು X ವ್ಯಾಲ್ಯೂ ಇನ್ನೂ ಟಚ್ ಮಾಡೋಂಗಿಲ್ಲ. ನೋಡಿ ಸೆಕೆಂಡ್ ಗ್ರೂಪ್ ಮಾಡ್ತಾ ಇದ್ದೀನಿ ನಾನು. 2 ಫ್ರೀಕ್ವೆನ್ಸೀಸನ್ನು ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟ್ 3rd ಗ್ರೂಪ್ ಮಾಡ್ತೇನೆ. 3rd ಗ್ರೂಪ್ ಮಾಡುವಾಗ ಫಸ್ಟ್ ಫ್ರೀಕ್ವೆನ್ಸಿನ ಬಿಟ್ಟಿರ್ತೇನೆ, ರಿಮೈನಿಂಗ್ 2ಅನ್ನು ಆ್ಯಡ್ ಮಾಡಿರ್ತೇನೆ. ಫಸ್ಟ್ ಬಿಟ್ಟಿದ್ದೇನೆ, ಸೆಕೆಂಡ್ 2 ಮತ್ತೆ 2 ಮತ್ತೆ 2 ಮತ್ತೆ 2 ಮತ್ತೆ 2 ಈ ರೀತಿ ಆ್ಯಡ್ ಮಾಡಿರ್ತೇನೆ. ಅದಾದ ನಂತರ 3rd ಗ್ರೂಪಿಗೆ ಬಂದಾಗ 3rd ಗ್ರೂಪೇ ಮಾಡಿದ್ದೀಗ. ನೆಕ್ಸ್ಟ್ 4th ಗ್ರೂಪಿಗೆ ಬಂದಾಗ 4th 5th 6th ಈ 3 ಮಾಡುವಾಗ 3 ಫ್ರೀಕ್ವೆನ್ಸೀಸನ್ನು ತೊಗೊಂಡು ಮಾಡಿರ್ತೇವೆ. 1 2 3 1 2 3 ಫಸ್ಟ್ದು ಸೇರಿಸಿ ಮಾಡಬೇಕು 4th. ನೆಕ್ಸ್ಟ್ 5th ಫಸ್ಟ್ದು ಬಿಡಬೇಕು, ರಿಮೈನಿಂಗ್ 3 ಮಾಡಬೇಕು. 6th ಗ್ರೂಪಲ್ಲಿ ಫಸ್ಟ್ 2 ಬಿಡಬೇಕು, ರಿಮೈನಿಂಗ್ 3 ಮಾಡಬೇಕಾಗತ್ತೆ. 1 2 3 ಈ ರೀತಿ. ದಿಸ್ ಇಸ್ ದ ಗ್ರೂಪಿಂಗ್ ಟೇಬಲ್. ಈ ಟೇಬಲ್ ಆದ ನಂತರ ಅನಾಲಿಸ್ ಟೇಬಲನ್ನು ಮಾಡಬೇಕಾಗತ್ತೆ. ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಅನಾಲಿಸ್ ಟೇಬಲ್. ಓಕೆ, ಗ್ರೂಪಿಂಗ್ ಮಾಡಿದ ನಂತರ ನೋಡಿ ನೆಕ್ಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ಗ್ರೂಪ್ 1 2 3 4 5 6 6 ಗ್ರೂಪ್ಗಳಲ್ಲಿ ಫ್ರೀಕ್ವೆನ್ಸಿ ದಟ್ ಮೀನ್ಸ್ ಯಾವುದು ವ್ಯಾಲ್ಯೂ ಜಾಸ್ತಿ ಇದೆಯೋ ಅದನ್ನು ರೌಂಡ್ ಅಪ್ ಮಾಡಬೇಕು. ಆ ಬಾಕ್ಸ್ ಮಾಡಬೇಕು ಆ ಲೈನಲ್ಲಿ. ದಟ್ ಮೀನ್ಸ್ ನೋಡಿ ಇವಾಗ 1ಇಂದಾನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. F1ಇಂದಾನೇ ಸ್ಟಾರ್ಟ್ ಮಾಡಬೇಕು. ನೋಡಿ 8 12 24 32 93 56 48 29 24 32 30 ಯಾವುದು ಜಾಸ್ತಿ ಇದೆ ಅಂದರೆ 93 ಇದನ್ನು ರೌಂಡ್ ಅಪ್ ಮಾಡಬೇಕು.
ಇದರಲ್ಲಿ 149 ಜಾಸ್ತಿ ಇದೆ, ಇದರಲ್ಲಿ 125 ಜಾಸ್ತಿ ಇದೆ, ಇದರಲ್ಲಿ 181 ಜಾಸ್ತಿ ಇದೆ, ಇದರಲ್ಲಿ 197 ಜಾಸ್ತಿ ಇದೆ, ಇದರಲ್ಲಿ 149. ಯಾವ್ದ್ಯಾವುದು ಆ ಲೈನಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಬಾಕ್ಸ್ ಆಗಿ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಅನಾಲಿಸಿಸ್ ಟೇಬಲ್ಗೆ ಹೋಗ್ತೇವೆ. ಅನಾಲಿಸಿಸ್ ಟೇಬಲ್ ಏನೂ ಇಲ್ಲ, ಅನಾಲಿಸಿಸ್ ಟೇಬಲ್ ವೆರಿ ಸಿಂಪಲ್, ಅರ್ಥ ಮಾಡ್ಕೋಬೇಕು ಜಸ್ಟ್ ಅಷ್ಟೇ. ನೋಡ್ಕೊಳ್ಳಿ, ನಾನು ಫಸ್ಟ್ ಇಲ್ಲಿ ಎಕ್ಸನ್ನು ಬರ್ಕೊಂಡಿದ್ದೀನಿ ನಾನು. ಎಕ್ಸ್ ಬರ್ಕೊಂಡ ನಂತರ ಅನಾಲಿಸಿಸ್ ಟೇಬಲ್ಲು 6 ಗ್ರೂಪ್ಗಳು ಏನು ಮಾಡಿದಿರಿ ನೀವು, 1 2 3 4 5 6, ಇದನ್ನು ಮತ್ತೆ ಬರೀಬೇಕು. 1 2 3 4 5 6 ಗ್ರೂಪ್ಸ್ ಬರ್ಕೋಬೇಕು. ಬರ್ಕೊಂಡ ನಂತರ ಇದನ್ನು ಅನಾಲಿಸಿಸ್ ಟೇಬಲ್ ಅಂತ ಕರಿತೀವಿ. ನೋಡಿ, ಗ್ರೂಪ್ 1ನಲ್ಲಿ ಇದೆಲ್ಲ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು, 93. 93ನ ಪಕ್ಕದಲ್ಲಿ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಈ ಎಕ್ಸಲ್ಲಿ ಅದು ಎಲ್ಲಿದೆ ಅಂತ ಹುಡುಕೊಂಡು, ಸೇಮ್ ಇಲ್ಲಿರೋ ವ್ಯಾಕ್ಸೇ ನಾನಿಲ್ಲಿ ಬರೆದೀನಿ ಎಕ್ಸ್ಗಳನ್ನು, ಅದರಲ್ಲಿ ಒಂದು ಟಿಕ್ಕನ್ನು ಮಾಡಬೇಕು. ಎಲ್ಲಿ ಹೈಯೆಸ್ಟ್ ಆಗಿರುತ್ತೋ ಅಲ್ಲಿ. ನೋಡಿ, ಇವಾಗ 93 ಇದರ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 282. ನಾನು ಇವಾಗ 282 ಎಲ್ಲಿದೆ ಹುಡುಕಬೇಕು. 282 ಇಲ್ಲಿದೆ. ಹಾಗಾದರೆ ಫಸ್ಟ್ ಕಾಲಮಲ್ಲಿ ಇಲ್ಲಿ ನಾನೊಂದು ಟಿಕ್ಕನ್ನು ಮಾಡ್ತೀನಿ. ಈಗ 1. ನೆಕ್ಸ್ಟ್ ಸೆಕೆಂಡ್ಗೆ ಬರ್ತಾ ಇದ್ದೀನಿ. ಸೆಕೆಂಡ್ ಕಾಲಮಲ್ಲಿ 149 ಆಗಿದೆ. 149 ಅಂತ ಹೇಳಿದ್ರೆ ಎರಡೆರಡು ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡ್ತಾ ಬಂದಿರೋದು ನೀವು. 32 + 93 1 2 ಅಲ್ಲ 93 + 56 ಇದನ್ನು ಆ್ಯಡ್ ಮಾಡಿರ್ತೀರಿ. 149 ಬಂದಿದೆ. ಹಾಗಾದರೆ 149 ಬಂದಿರೋದು 93 + 56ಅನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದ 93 282 ಇದೆ, 56 284 ಆಗಿದೆ. ಸೊ ಇದರ ಲೆವೆಲ್ ವ್ಯಾಲ್ಯೂ ಎಕ್ಸನ್ನು ಅಬ್ಸರ್ವ್ ಮಾಡಿ. 93 282, 56 284. 282 ಅಲ್ಲಿ ಒಂದು ಟಿಕ್ಕು, 284 ಅಲ್ಲಿ ಇನ್ನೊಂದು ಟಿಕ್ಕು. ಸೆಕೆಂಡ್ ಕಾಲಮಲ್ಲಿ 282 284 ಅರ್ಥ ಆಯ್ತು ಅನ್ಸುತ್ತೆ. ಓಕೆ, ಥರ್ಡ್ ಕಾಲಮ್ ನೋಡಿ. ಇವಾಗ ಥರ್ಡ್ ಕಾಲಮ್ ಅಬ್ಸರ್ವ್ ಮಾಡಿ. 125 ಬಂದಿದೆ. 125 ಬಂದಿದೆ ಅಂತ ಹೇಳಿದ್ರೆ ನೀವು ಏನು ಮಾಡಿರ್ತೀರ ಅಂತ ಹೇಳಿದ್ರೆ ಒಂದು ಫ್ರೀಕ್ವೆನ್ಸಿಯನ್ನು ಬಿಟ್ಟು ಎರಡೆರಡನ್ನು ಆ್ಯಡ್ ಮಾಡ್ಕೊಂಡು ಬಂದಿರ್ತೀರಿ. ಹೀಗಾದರೆ 1 2 32 + 93 ಎರಡು ಆ್ಯಡ್ ಮಾಡಿದ್ರೆ 125 ಬರ್ತಾ ಇದೆ. ಹಾಗಾದರೆ 125 ಯಾವ ಲೈನಲ್ಲಿದೆ ಅಂದರೆ 32 + 93. 32 280ಅಲ್ಲಿ ಒಂದು, 282 ಅಲ್ಲಿ ಒಂದು ಮಾರ್ಕನ್ನು ಮಾಡಬೇಕು. 280ಅಲ್ಲಿ ಒಂದು, 282 ಅಲ್ಲಿ ಒಂದು ಮಾರ್ಕ್. 2 ಮಾರ್ಕನ್ನು ನಾನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಫೋರ್ತ್ ಕಾಲಮ್. ಈ ಕಾಲಮಲ್ಲಿ ಏನು ಮಾಡಿದ್ದೀರ ಅಂತ ಹೇಳಿದ್ರೆ ಫೋರ್ತ್ ಕಾಲಮಲ್ಲಿ 3 ಫ್ರೀಕ್ವೆನ್ಸೀಸ್ ಮಾಡಿರ್ತೀರ, ಕರೆಕ್ಟಾ? ಅಂದರೆ 1 2 3. ಈಗ ಈ 3 ಬಿಡು. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 181 ಇದೆ. 181 ಹೆಂಗೆ ಬಂತಿದ್ದು, 1 2 3 44 ಆಗುತ್ತೆ. ಮತ್ತು 32 93 56 ಈ 3 ಆ್ಯಡ್ ಮಾಡಿದ್ರೆ 181 ಆಗುತ್ತೆ. 181 ಅಂತ ಹೇಳಿದ್ರೆ ಯಾವುದು ಆ್ಯಡ್ ಮಾಡಿರೋದು, 280 282 284. ನೋಡಿ, 280 ಮತ್ತು 282 284 282 284 3 ಕಾಲಮಲ್ಲಿ ನಾನು ಟಿಕ್ ಮಾಡಿದ್ದೇನೆ. ನೆಕ್ಸ್ಟ್ ಫಿಫ್ತ್ ಕಾಲಮ್ ಅಬ್ಸರ್ವ್ ಮಾಡಿ. ನೀವು ಫಿಫ್ತಲ್ಲಿ ಏನು ಮಾಡಿರ್ತೀರಿ, ಫಸ್ಟದು ಬಿಟ್ಟಿರ್ತೀರಿ, ರಿಮೈನಿಂಗ್ 3 ಆ್ಯಡ್ ಮಾಡ್ಕೊಂಡು ಬಂದಿರ್ತೀರಿ. ರಿಮೈನಿಂಗ್ 3 ಯಾವುದು, 1 2 3 1 2 3 ಈ ರೀತಿ ಮಾಡಿರ್ತೀರಿ. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ನೀವು ಅಬ್ಸರ್ವ್ ಮಾಡೋದಾದರೆ 197 ಇದೆ. ಸೊ ಫಿಫ್ತ್ ಕಾಲಮಲ್ಲಿ ನಾನು ಹೇಳಿದ ಹಾಗೆ ಫಸ್ಟ್ ಒಂದನ್ನು ಬಿಟ್ಟಿರ್ತೀರಿ, ರಿಮೈನಿಂಗ್ 3 ಆ್ಯಡ್ ಮಾಡ್ಕೊಂಡು ಬಂದಿರ್ತೀರಿ. ಸೊ 197 ಹೆಂಗೆ ಬಂತು ಸರ್, ಇದರ ಲೆವೆಲ್ಗೆ ನೋಡ್ತಾ ಬನ್ನಿ ನೀವು. 93 + 56 + 48 ಈ 3 ಆ್ಯಡ್ ಮಾಡಿದ್ರೆ 197 ಬರುತ್ತೆ. 93 ಎಲ್ಲಿದೆ, 282 284 285 282 284 285 ನೋಡಿ 3 ಆಗಿದ್ದೀನಿ ನಾನು. ನೆಕ್ಸ್ಟ್ ಸಿಕ್ಸ್ತ್ ಕಾಲಮ್ ಅಬ್ಸರ್ವ್ ಮಾಡೋದಾದರೆ 149 ಬಂದಿದೆ ಹೈಯೆಸ್ಟ್ ವ್ಯಾಲ್ಯೂ. ಇದರಲ್ಲಿ 149ಗೆ ಸ್ಟ್ರೈಟ್ ಬನ್ನಿ. ಹೆಂಗೆ ಮಾಡಿರ್ತೀರಿ 149 ಅಂತ ಹೇಳಿದ್ರೆ ಸಿಕ್ಸ್ತ್ ಕಾಲಮ್ ಏನು ಮಾಡಿರ್ತೀರಿ, ಫಸ್ಟ್ 2 ಫ್ರೀಕ್ವೆನ್ಸೀಸ್ ಬಿಟ್ಟಿರ್ತೀರಿ, ರಿಮೈನಿಂಗ್ ಆ್ಯಡ್ ಮಾಡಿರ್ತೀರಿ 3. ಸೊ ಹಾಗಾದರೆ ಫಸ್ಟ್ ನಾನು 2 ಬಿಡ್ತಾ ಇದ್ದೀನಿ. 24 + 32 + 93 ಆ್ಯಡ್ ಮಾಡಿದ್ರೆ 149 ಬರುತ್ತೆ. ಹಾಗಾದರೆ 24 ಬರ್ತಾ ಇರುವಂಥದ್ದು 278ಅಲ್ಲಿ. ಹಾಗಾದರೆ 278ಅಲ್ಲಿ ಒಂದು ಟಿಕ್. ನೆಕ್ಸ್ಟ್ 280 282 ಅಲ್ಲಿ 282 ಅಲ್ಲಿ ನೋಡಿ. ಇಲ್ಲಿಗೆ ಇದು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಮುಗೀತು. ಇವಾಗ ಏನು ಮಾಡಬೇಕಂದ್ರೆ ಟೋಟಲ್ ಮಾಡಬೇಕು. ನಾನು ಟೋಟಲ್ ಕಾಲಮ್ ಆವಾಗಲೇ ಬರೆದಿರಲಿ, ಇವಾಗ ಆ್ಯಡ್ ಮಾಡಿದ್ದೀನಿ. ಟೋಟಲ್ ನೋಡ್ಕೊಳ್ಳಿ. 270 ನಿಲ್
275 ನಿಲ್. 278 ಅನ್ನೋದು ಒಂದು ಸಲ ಬಂದಿದೆ, ಅಲ್ಲಿಗೆ 1. 280 3 ಟೈಮ್ಸ್ ಬಂದಿದೆ, ಅಲ್ಲಿಗೆ 3. 282 1 2 3 4 5 6 ಟೈಮ್ಸ್ ಬಂದಿದೆ, ಇಲ್ಲಿ 6 ಅಂತ ಬರೀತೀನಿ. ನೆಕ್ಸ್ಟ್ 284 1 2 3 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ 285 ಒಂದು ಸಲ ರಿಪೀಟ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಯಾವುದು ಅಂದರೆ 6 ಅಂತ ಹೇಳಿದ್ರೆ ಅದರ ಎಕ್ಸ್ ವ್ಯಾಲ್ಯೂ ಎಷ್ಟು? 282. ದಿಸ್ ಈಸ್ ಯುವರ್ ಝೆಡ್ ಆರ್ ದಿಸ್ ಈಸ್ ಯುವರ್ ಮೋಡ್. ಎಲ್ಲಿ ಬರೀಬೋದು ನಾವು? ಝೆಡ್ ಈಕ್ವಲ್ಸ್ 282. ಹೆನ್ಸ್ 282 frequency repeated ಫ್ಯಾಷನಬಲಿ ಅಂತಾದರೂ ಹೇಳ್ಬೋದು, ಇಲ್ಲ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಂತಾದರೂ ಬರೀಬೋದು. ರಿಪೀಟೆಡ್ ಮೋಸ್ಟ್ ಫ್ರೀಕ್ವೆಂಟ್ಲಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋನ 3-4 ಸಲ ನೀವು ಕ್ಲೀನಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗತ್ತೆ. ಇದು ಡಿಸ್ಕ್ರೀಟ್ ಸೀರೀಸ್. ಥ್ಯಾಂಕ್ ಯು.